ಕ್ಲೀನಿಂಗು ಬರೀ 15 ನಿಮಿಷದಲ್ಲಿ ಮುಗಿಸೋ 5 ಸಿಂಪಲ್ ಸ್ಟೆಪ್ ರೊಟೀನ ನಾನು ಹೇಳ್ಕೊಡ್ತೀನಿ. ಯಾಕೆಪ್ಪ ಅಂದರೆ ಎಲ್ಲರ ಪ್ರಾಬ್ಲಮ್ಮು ಏನು ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆ ಕಸ ಗುಡಿಸೋದಕ್ಕೆ 1 ಗಂಟೆ ಬೇಕು, ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡೋದಕ್ಕೂ ಅಂತ ಇರುತ್ತೆ. ಸೊಲ್ಯೂಷನ್ನು ಇದಕ್ಕೆ ಏನು ಅಂದರೆ 5 ಏರಿಯಾ ಪ್ಲಸ್ 3 ಮಿನಿಟ್, 15 ನಿಮಿಷದಲ್ಲಿ ಮನೆ ರೆಡಿ. ಅಂದರೆ 30 ನಿಮಿಷದಲ್ಲಿ ಏನೇನೆಲ್ಲ ಕೆಲಸ ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡ್ಕೊತೀವಲ್ಲ, ಹಾಗೆಯೇ ಸೊ ಇವತ್ತಿನ ರೊಟೀನಲ್ಲಿ 15 ನಿಮಿಷದಲ್ಲಿ ಮನೆ ಏನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಸೊ ನನಗೆ ಮನೆ ಫುಲ್ಲು ಧೂಳು ಹಿಡಿದ್ಬಿಟ್ಟಿತ್ತು, ಈ ನಡುವೆ ನೀಟಾಗಿ ಏನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಫಸ್ಟ್ ಏನು ಮಾಡಿದೆ ಅಂದರೆ ಧೂಳೆಲ್ಲ ಕಡ್ಡಿ ತೊಗೊಂಡು ಉದುರಿಸ್ಕೊಂಬಿಟ್ಟೆ. ಆಮೇಲೆ ಮಗುದ ಬುಕ್ಸ್ ಎಲ್ಲ ಎತ್ತಿಟ್ಟು ಕಿಟಕಿಗಳೆಲ್ಲ ಫಸ್ಟು ಒಣಗಿರೋ ಬಟ್ಟೆಯಲ್ಲಿ ಧೂಳು ಹೊಡ್ಕೊಂಡು ಎಲ್ಲ ಉದುರಿಸಿ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಮ್ಯಾಗೊಂದು ಬಟ್ಟೆ ಎಲ್ಲ ಹಾಕಿ ಬೆಡ್ಶೀಟ್ ಎಲ್ಲ ಇದು ಮಾಡಿ ಎಲ್ಲ ಮಾಡ್ಕೊಂಡು ಒಂದೊಂದೇ ಫಸ್ಟ್ ಒಂದು ರೂಮ್ ಮಾಡಿಕೊಂಡೆ, ಆಮೇಲೆ ಒಂದು ರೂಮ್ ಮಾಡಿಕೊಂಡೆ, ಆಮೇಲೆ ಹಾಲ್ ಮಾಡಿಕೊಂಡೆ. ಹಿಂಗೆ ಸುಮಾರು ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ದೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರದ್ದು ನಂದು ರೊಟೀನ್ ಬೇಕು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಯಾವ್ಯಾವ ರೀತಿ ನಾವು ಮನೆ ಕ್ಲೀನ್ ಮಾಡ್ಕೋಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಇವತ್ತಿನ ರೊಟೀನಲ್ಲಿ ಹೇಳೋಕ್ಕೆ ಹೋದರೆ, ಫಸ್ಟ್ ನಂಬರ್ 1 ಆಲ್ರೆಡಿ ನಾನು ಹೇಳ್ದಂಗೆ ಬೆಡ್ರೂಮಿಂದ 3 ನಿಮಿಷ ಎದ್ದು ಕೂಡಲೇ ಬೆಡ್ಶೀಟ್ ಎಲ್ಲ ಸರಿ ಮಾಡಿ ತಲೆದಿಂಬು ಜೋಡಿಸಿ ರಾತ್ರಿ ಬಟ್ಟೆ ಬ್ಯಾಸ್ಕೆಟ್ಗೆ ಹಾಕಿ 3 ನಿಮಿಷ ಮುಗೀತು ನಮಗೆ. ಸೊ ಅದನ್ನು ನಾವೆಲ್ಲ ಈ ಶರ್ಟು ಬಟ್ಟೆಗಳು ಮಗುವೆಲ್ಲ ತೆಗೆದು ಎಲ್ಲಂದ್ರಲ್ಲಿ ಬಿಸಾಕಿರ್ತಾರಲ್ವ, ಅದನ್ನೆಲ್ಲ ಒಂದು ಸಮ ಎತ್ತಿಟ್ಬಿಟ್ರೆ. ಸೊ ಸೆಕೆಂಡ್ ಒಂದು ಬಂದು ಹಾಲಲ್ಲಿ 3 ನಿಮಿಷ, ಸೋಫಾ ಮೇಲಿನ ಬಟ್ಟೆ ರಿಮೋಟು ಪೇಪರು ಅದರ ಜಾಗದಲ್ಲಿ ಇಡೋದು, ಪೊರಕೆ ಹಿಡಿದು ಮೂಲೆ ಸೇರಿಸಿ 3 ನಿಮಿಷ, ಅಲ್ಲಿ 6 ನಿಮಿಷ ಆಯಿತು. ಸೊ ಸ್ಟೆಪ್ 3 ಕಿಚನ್ ಸಿಂಕ್. ರಾತ್ರಿ ಪಾತ್ರೆ ಎಲ್ಲ ಹಾಗೆ ಬಿಡೋದು ಆಲ್ಮೋಸ್ಟ್ ಯಾರೂ ಬಿಡೋದಿಲ್ಲ, ಸೊ ನಾನು ಕೂಡ ಬಿಡೋಲ್ಲ. ರಾತ್ರಿ ಪಾತ್ರೆ ಹಾಗೆ ಬಿಡೋದು ಬೇಡ. ಇನ್ನು ಬೆಳಗ್ಗೆ 3 ನಿಮಿಷದಲ್ಲಿ ತೊಳೆದು ಸಿಂಕ್ ಖಾಲಿ ಮಾಡಿ ಜಿರಳೆ ವಾಸನೆ ಬರೋದಿಲ್ಲ. ಸೊ ನೈಟ್ ಎಷ್ಟು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು. ಇನ್ನು ಸ್ಟೆಪ್ 4 ಬಂದು ಬಾತ್ರೂಮ್ 3 ನಿಮಿಷ, ಬ್ರಷ್ ಮಾಡಿದ್ಮೇಲೆ ಬೇಸಿನ್ ತೊಳೆದು ಟವಲ್ ಸರಿ ಮಾಡಿ ನೆಲ ಒರೆಸಿ 3 ನಿಮಿಷದ ಮಾತ್ರ ಮುಗೀತು. ಹಾಗೆ ಸ್ಟೆಪ್ 5 ಬಂದು ಫೈನಲ್ ಟಚ್ 3 ಮಿನಿಟ್ಸ್ ಅಗರಬತ್ತಿ ಹಚ್ಚಿ ಎಲ್ಲ ರೂಮ್ ಒಮ್ಮೆ ಕಣ್ಣಾಯಿಸಿ ಲೈಟ್ ಫ್ಯಾನ್ ಆಫ್ ಮಾಡಿದ್ರೆ ಇವತ್ತಿನ ಮನೆ ಕ್ಲೀನಿಂಗ್ ಮುಗೀತು ಅಂತಾನೆ. ಸೊ ಮನೆ ನಾವು ಎಷ್ಟು ಬೇಗ ಕ್ಲೀನ್ ಮಾಡ್ತೀವಿ ಅಂದರೆ ಡೈಲಿ ಅಲ್ಲೊಂದು ಧೂಳು ಅಲ್ಲಿಗೆ ಹೊಡ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಮ್ಯಾಗನ ಬಟ್ಟೆ ಎಲ್ಲ ಅವತ್ತು ಒದರಿ ಎದ್ದಿದ ತಕ್ಷಣವೇ ಹಾಸಿಗೆ ಕಂಬಳಿ ಬೆಡ್ಶೀಟ್ಗಳೆಲ್ಲ ಮಡ್ಚಿ ಇಟ್ಬಿಟ್ಟು ಬಂದುಬಿಟ್ರೆ ಅಷ್ಟೊಂದು ಕಸ ಕೂಡ ಇರೋದಿಲ್ಲ. ಅವತ್ತು ಕೆಲಸ ಮುಗಿಸ್ಕೊಂಡ್ರೆ ಆಲ್ಮೋಸ್ಟು ಯಾರಿಗೂ ಅಷ್ಟೊಂದು ಇದಿರೋದಿಲ್ಲ. ನಾನು ಕೂಡ ಈ ನಡುವೆ ಸ್ವಲ್ಪ ಜಾಸ್ತಿ ಪೆಂಡಿಂಗ್ ಇಟ್ಟಿದ್ದಕ್ಕೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಧೂಳಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎಲ್ಲ ಬೇಗ ಇದು ಮಾಡ್ಕೊಳ್ಳೋದಕ್ಕೆ. ಇನ್ನು ನನಗೆ 30 ನಿಮಿಷದಲ್ಲಿ ಕೆಲಸ ಎಲ್ಲ ಮಾಡ್ಕೊಬೇಕು, 15 ನಿಮಿಷದಲ್ಲಿ ಮುಗಿಸ್ಬೇಕು ಅಂತೆಲ್ಲ ಏನೆಲ್ಲ ಯೋಚನೆ ಮಾಡ್ತಾ ಇರ್ತೀನಲ್ಲ. ಸೊ ನಿಜವಾಗ್ಲೂ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ನನಗೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರೆ ಕೂಡ ಅದೊಂದೊಂದು ಮುಗಿತಾ ಇರೋದಿಲ್ಲ. ಇನ್ನು ಸಂಜೆ ಬೆಳಗ್ಗೆ ಟೀ ಇಟ್ಟಿದ್ದೆ, ಅಮ್ಮನ ಫಸ್ಟ್ ಟೀ ಕೊಟ್ಟು ಪಾತ್ರೆ ಸ್ವಲ್ಪ ಇತ್ತು ಉಜ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಷ್ಟು ಕೆಲಸ ಮಾಡಿದ್ರೆ ಕೂಡ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇಲ್ಲಿಗೆ ನಂದು ಬಂದು ಕ್ಲೀನಿಂಗ್ ರೊಟೀನು ಆಮೇಲೆ ಇದರದ್ದೆಲ್ಲ ರೊಟೀನ್ ಮುಗೀತು. ನೆಕ್ಸ್ಟ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂದರೆ ಯಾವ ಡೇ ಬೆಸ್ಟ್ ಅನ್ನಿಸ್ತು ನಿಮಗೆ, ದುಡ್ಡು ಸೇವ್ ಮಾಡೋದು, ಗ್ಯಾಸ್ ಸೇವ್ ಮಾಡೋದು, ಮನೆ ಕ್ಲೀನಿಂಗ್ ರೊಟೀನು, ನೆಕ್ಸ್ಟ್ ಸೀರೀಸ್ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಇನ್ನು ಸಿಂಕಲ್ಲಿರೋ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಇದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಲ್ಮೋಸ್ಟ್ ಅಲ್ಲಿ ಹೆಂಗಿರುತ್ತೆ ಅಂದರೆ ನನ್ನ ಕೆಲಸ ಕಿಚನಲ್ಲೇ ಇರುತ್ತೆ. ಯಾಕೆಂದರೆ ನನಗೆ ಆಚೆ ನಾವು ಹೋಟ್ಲ್ ಹತ್ರ ಹೋಗಬೇಕು, ಅಂಗಡಿ ಹತ್ರನ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಿಚನಲ್ಲೇ ಪಾತ್ರೆ ಉಜ್ಜೋದು ಅಡುಗೆ ಮಾಡೋದು ಇಲ್ಲೇ ನಾನು ರುಟೀನ್ಸ್ ತೋರಿಸ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಚೇಂಜಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ರೊಟೀನಲ್ಲಿ ಏನೆಲ್ಲ ಚೇಂಜ್ ಮಾಡ್ಕೋಬೇಕು, ಹಾಗೆ ಏನೆಲ್ಲ ಎಲ್ಲಿ ಸೇವ್ ಮಾಡ್ಬೋದು ಅಂತ. ಇನ್ನು ನನ್ನ ಕೆಲಸ ಬಂದು ನನಗೆ ಅವತ್ತು ಹೋಟೆಲ್ ರಜೆ ಇದ್ದಿದ್ದರಿಂದ ಶುಕ್ರವಾರ ಇದು ಬಂದು ನೆನ್ನೆ ವಿಡಿಯೋ ಹಾಕಬೇಕಾಗಿತ್ತು. ನನಗೆ ಸ್ವಲ್ಪ ಮೊನ್ನೆ ವಿಡಿಯೋ ಇದಾಗಿತ್ತು, ಅದಕ್ಕೆ ನೆನ್ನೆ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇದು ನೆನ್ನೆ ಹಾಕಬೇಕಾಗಿರೋ ವಿಡಿಯೋ ಇವತ್ತು ಹಾಕ್ತಾ ಇರೋದು. ಇದು ಸೋಮವಾರದ್ದು ಬ್ಲಾಗ್, ಸೋಮವಾರ ಮಾಡ್ಕೊಂಡಿದ್ದು ನಾನು. ಸೋಮವಾರ ಬಂದು ನನಗೆ ಸ್ವಲ್ಪ ಹೋಟೆಲ್ ರಜಾ ಇದ್ದಿದ್ದರಿಂದ
ಸ್ವಲ್ಪ ಪಾತ್ರೆನೂ ಉಜ್ಜಿರಲಿಲ್ಲ, ನೈಟ್ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಆರಾಮಾಗಿ ಬೆಳಗ್ಗೆಗೆ ಎದ್ದು ಉಜ್ಕೊಳ್ಳೋಣ ಅಂತೇಳಿ ಒಂದು ಇದ್ರ ಮೇಲೇ ಬಿಟ್ಟಿದ್ದು. ಸೊ ಹಾಗೆಯೇ ಇನ್ನು ಮಂಗಳವಾರ ಧೂಳು ಹೊಡಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ ಸೋಮವಾರ ಎಲ್ಲ ಕ್ಲೀನ್ ಮಾಡಿದ್ದು. ಇನ್ನು ಮಂಗಳವಾರ ನಾನು ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇನ್ನು ಬುಧವಾರ ಈಗ ವಾಯ್ಸ್ ಕೊಡ್ತಾಯಿದ್ದೀನಿ, ಇನ್ನೂ ಕೂಡ ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ. ಇದರ ಮೇಲೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಅಂಗಡಿ ಹತ್ರ ಹೋಗೋದು, ಮನೆ ಹತ್ರ ಬರೋದು, ಹೋಟೆಲ್ ನೋಡ್ಕೊಳ್ಳೋದು, ಇಷ್ಟು ರೊಟೀನ್ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಕಷ್ಟನೂ ಆಗುತ್ತೆ. ಅಂಡ್ ಬೇರೆ ಥರ ನಾನು ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಕೂಡ ನನಗಿರೋ ಒಂದು ಕೆಲಸದ ಇದರಲ್ಲಿ ಅಷ್ಟೊಂದು ಬೇರೆ ವೀಡಿಯೋಸ್ ಮಾಡೋದಕ್ಕೂ ಆಗೋದಿಲ್ಲ. ಏನು ನನ್ನ ಕೈಯಲ್ಲಿ ಆಗ್ತಾಯಿದೆ ಅಂಥ ವೀಡಿಯೋಸ್ನೇ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ನನ್ನ ರೊಟೀನಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇದ್ದೇ ಇರುತ್ತೆ. ಆ ಚೇಂಜಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಆ್ಯಂಡ್ ನನ್ನ ಟಾಪಿಕ್ ಯಾವ ರೀತಿ ಬೇಕು ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಪೂರ್ತಿ ವೀಡಿಯೋನ ಸಪೋರ್ಟ್ ಮಾಡಿ. ಇಷ್ಟೇ ನನ್ನ ರೊಟೀನು. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ. ಸೊ ನನ್ನ ರೊಟೀನ್ ಇಷ್ಟೇ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಆ ಥರ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಖಂಡಿತವಾಗ್ಲೂ 100% ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.